ಇದೇ ಸರಿಯಾದ ಸಂದರ್ಭ. ಅವನ್ನ ಇವತ್ತೇ ಜೈಲಿನಲ್ಲಿ ಮುಗಿಸ್ಬಿಡಿ, ಇಲ್ಲಾಂದ್ರೆ ಹೇಗಾದ್ರೂ ಮಾಡಿ ಆಚೆ ಬಂದ್ಬಿಡ್ತಾನೆ. ಅದು ಆಗಲ್ಲ ಸರ್. ಶಿವಾಜಿ ಬಾಯಲ್ಲಿ ಪಾಸ್ವರ್ಡ್ ಹೇಳಿದ್ರೆ ಮಾತ್ರ ಈ ಕಂಪ್ಯೂಟರ್ ಓಪನ್ ಆಗೋದು. ಯಾರಾದ್ರೂ ತಪ್ಪಾಗಿ ಓಪನ್ ಮಾಡಿದ್ರೆ ಇದರಲ್ಲಿರೋ ಡೀಟೇಲ್ಸ್ ಎಲ್ಲ ಡಿಲೀಟ್ ಆಗೋ ಹಾಗೆ ಸೆಲ್ಫ್ ಡಿಸ್ಟ್ರಕ್ಟಿವ್ ಪ್ರೋಗ್ರಾಮ್ ಮಾಡಿಟ್ಟಿದ್ದಾರೆ. ವೆರಿ ಕ್ಲೆವರ್ ಅಲ್ಗೋರಿಥಮ್. ಇದನ್ನ ಓಪನ್ ಮಾಡದಲ್ಲೇ ಶಿವಾಜಿನ ಅಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ವೇ? ಹಾಗಾದ್ರೆ ಅವ್ನ ವಿಚಾರಣೆಗೆ ಅಂತ ಕಸ್ಟಡಿಗೆ ತಗೊಂಡು ಹೊಡೆದು ಓಪನ್ ಮಾಡೋ ಹಾಗೆ ಮಾಡ್ರಿ. ಅವ್ನು ಶುರು ಮಾಡಿದಂತ ಕಾಲೇಜು, ಇಂಡಸ್ಟ್ರೀಸ್, ಹಾಸ್ಪಿಟಲ್ಸ್, ಮಿಲ್ಗಳು, ಒಂದು ಟಾಯ್ಲೆಟ್ ಕೂಡ ಉಳಿಬಾರ್ದು. ಅವನ್ನ ತಪ್ಪೊಪ್ಪಿಗೆ ಮಾಡಿಸಿ ಅಲ್ಲೇ ಮುಗಿಸ್ಬಿಡ್ರಿ. ಕಸ್ಟಡಿಯಲ್ಲಿ ಸತ್ರೆ ಕಷ್ಟ ಸರ್, ನಾವು ಸಿಗಾಕೋತೀವಿ. ಹಾಗಾದ್ರೆ ವಿಚಾರಣೆ ಮುಗಿದ್ಮೇಲೆ ಮತ್ತೆ ಜೈಲಿಗೆ ಹೋಗೋ ತರ ಬಾಡಿನ ವ್ಯಾನಲ್ಲಿ ಹಾಕೊಂಡು ಕಾಡ್ ಪಕ್ಕ ಹೈವೇ ಹತ್ರ ನಿಲ್ಸ್ಕೊಂಡು ಎದುರುಗಡೆ ಟೀ ಕುಡಿಯೋ ತರ ಹೊರಟು ಹೋಗಿ. ಆಗ ನಿನ್ ಶೂಟರ್ಸ್ ಕಡೆಯಿಂದ ಶೂಟ್ ಮಾಡಿಸಿ ಅವರೇ ಸಾಯಿಸಿದ್ದಾರೆ ಅನ್ನೋ ತರ ಮಾಡ್ಬಿಡು. ಸರ್, ನಾನು AC ಆಫೀಸಲ್ಲಿ ಜೀಪ್ ಡ್ರೈವರ್ ಆಗಿದ್ದೀನಿ. ನೀವು ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದೀರಾ, ಅದರಲ್ಲಿ ನಾನು ಒಬ್ಬ. ಸಾಯೋ ಸ್ಥಿತಿಲಿದ್ದ ನನ್ನ ತಾಯಿಯನ್ನು ನಿಮ್ಮ ಹಾಸ್ಪಿಟಲ್ನಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಕೊಟ್ಟು ಪ್ರಾಣ ಉಳಿಸಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಹುಷಾರಾಗಿರಿ ಸರ್. ಕಾಡ್ ಪಕ್ಕ ಹೈವೇ ಹತ್ರ ನಿಲ್ಸ್ಕೊಂಡು ಎದುರುಗಡೆ ಟೀ ಕುಡಿಯೋ ತರ ಹೊರಟು ಹೋಗಿ. ಆಗ ನಿನ್ ಶೂಟರ್ಸ್ ಕಡೆಯಿಂದ ಶೂಟ್ ಮಾಡಿಸಿ ಅವರೇ ಸಾಯಿಸಿದ್ದಾರೆ ಅನ್ನೋ ತರ ಮಾಡ್ಬಿಡು. ಡಾಕ್ಟರ್, ನೀವು ನನಗೆ ಒಂದು ದೊಡ್ಡ ಸಹಾಯ ಮಾಡಬೇಕು. ಇಲ್ಲಿ ಒಳಸಂಚು ಮಾಡಿ ನನ್ನನ್ನು ಸಾಯಿಸೋದಕ್ಕೆ ನೋಡ್ತಿದ್ದಾರೆ. ನಾನು ಇಲ್ಲಿಂದ ಈಸಿಯಾಗಿ ತಪ್ಪಿಸ್ಕೋಬಹುದು, ಆದರೆ ಕಾನೂನಿನ ಕೈಯಲ್ಲಿರೋ ಶಿವಾಜಿ ಫೌಂಡೇಶನ್ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ. ನಾನು ಜನಗಳಿಗೆ ಮಾಡಿರೋ ಒಳ್ಳೆ ಕೆಲಸನ ಕಾಪಾಡ್ಕೊಳ್ಳೋದಕ್ಕೆ ಒಂದೇ ಒಂದು ದಾರಿ ಇರೋದು. ಅವರು ನನ್ನಿಂದ ಸ್ಟೇಟ್ಮೆಂಟ್ ತಗೊಳ್ಳೋದಕ್ಕೂ ಮುಂಚೆ ನಾನು ಸಾಯಬೇಕು. ದೇವ್ರ ಮೇಲೆ, ನಿಮ್ಮ ಮೇಲೆ ಭಾರ ಹಾಕಿ ನನ್ನ ಪ್ರಾಣ ತ್ಯಾಗ ಮಾಡ್ತೀನಿ. ಅದಾದ ಮೇಲೆ ಎಲ್ಲನೂ ನೀವೇ ನೋಡ್ಕೋಬೇಕು. ನೀವು ಮಾಡ್ಬೇಕಾಗಿರೋದೇನೆಂದ್ರೆ ನಂತರ ಇರೋ ನೆನ್ಪಡಿ ತಗೊಂಡು ಸರಸ್ವತಿ, ನೀನು ಭಯಪಟ್ಟ ಹಾಗೆ ನಿನ್ನ ಜಾತಕ ನಿಜ ಆಗ್ತಿದೆ ನೋಡ್ತೀಯಾ? ಜಾತಕಕ್ಕಿಂತ ನಾನು ನಿನ್ನ ಮೇಲೆ ಇಟ್ಟಿರೋ ಪ್ರೀತಿಗೆ ಅಧಿಕ ಶಕ್ತಿ ಸರಸ್ವತಿ. ಮರು ಜನ್ಮ ಎತ್ತಿ ಆದ್ರೂ ನಾನು ನಿನ್ನ ಹತ್ರ ಬಂದು ಸೇರ್ತೀನಿ. ಧೈರ್ಯವಾಗಿರು. ಅವ್ರು ಜೀವಂತವಾಗಿರ್ಬೇಕು ಅಂತಾನೆ ನಾನು ಹಾಗೆ ಮಾಡಿದ್ದು. ಕೊನೆಗೆ ಹೀಗಾಗೋಯ್ತು. ಅವ್ರನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಡಾಕ್ಟರ್, ಪ್ಲೀಸ್. ಓಪನ್ ಮಾಡಿ. ಓಪನ್ ಆಗೇ ಇದೆಯಲ್ಲ. ಏನ್ ಕಿಂಡಲ್ಲ? ನೀನೇನೋ ಹೇಳಿದ್ರೆ ಓಪನ್ ಆಗುತ್ತಂತಲ್ಲ, ಅದೇನು ಅಂತ ಹೇಳು. ಮರ್ತು ಹೋಗಿದೆ. ಏನ್ರಿ, ಏನಾದ್ರು ಹೇಳದ್ನಾ? ಇಲ್ಲ ಸರ್. ಯೋ, ಏನ್ರಿ ನೋಡ್ಕೊಂಡು ನಿಂತಿದ್ದೀರಾ? ಹೊಡೆದು 4 ಮೂಳೆ ಮುರಿದಾಕ್ರಿ, ಅವಾಗ ಹೇಳ್ತಾನೆ. ಹೊಡಿಯೋ, ಹೊಡಿಯೋ. ಇಲ್ಲ ಸರ್. ಯಾಕೆ? ನನ್ನ ಮಗಳು ಇವ್ರ ಕಾಲೇಜಲ್ಲೇ ಫ್ರೀಯಾಗಿ ಮೆಡಿಕಲ್ ಓದ್ತಿದ್ದಾಳೆ. ನನ್ನ ಕೈಯಿಂದ ಇವ್ರು ಹೊಡೆಯೋಕ್ಕಾಗಲ್ಲ ಸರ್. ನೀನ್ ಹೊಡಿಯೋ, ಹೊಡಿ ಅಂತ ಹೇಳ್ದೆ ಅಲ್ವಾ? ಕ್ಷಮಿಸ್ಬಿಡಿ ಸರ್. ನನ್ನ ತಮ್ಮ ಇವ್ರ ಮಿಲ್ಲಲ್ಲೇ ಕೆಲಸ ಮಾಡ್ತಿದ್ದಾನೆ ಸರ್. ನನ್ನ ಕೈಲಿ ಇವ್ರಿಗೆ ಹೊಡೆಯೋಕ್ಕಾಗಲ್ಲ ಸರ್. ಎಲ್ಲಾನು ಆಚೆ ಹೋಗಕ್ಕೆ ಹೇಳು. ಹೋಗ್ರು, ಹೊರಗಡೆ ಹೋಗ್ರಿ. ಇವನ್ಗೆ ನಾನೇ ವಾಪಸ್ ಕೊಡುವಂತ ಬಾಕಿಗಳು ತುಂಬಾನೇ ಇದೆ. ಒಂದು, ಎರಡು, ಮೂರು. ಏನೋ ಎಣಿಸ್ತಿದ್ಯಾ? ವಾಪಸ್ ಕೊಡ್ಬೇಕಲ್ಲ. ನಿನ್ನ ಜೀವಂತವಾಗಿ ಬಿಟ್ರೆ ತಾನೇನು?
ಆ ಕಂಪ್ಯೂಟರ್ನ ಓಪನ್ ಮಾಡು. ಓಪನ್ ಮಾಡು. ಇವತ್ತಿನ ಸತ್ಯ ಕದು. ಬಿಡಿ ಸರ್, ನೀವು ಹೀಗೆ ಹೊಡೆದ್ರೆ ಸತ್ತೋಗ್ಬಿಡ್ತಾನೆ. ಕಂಪ್ಯೂಟರ್ ಓಪನ್ ಆಗ್ಬೇಕು ಅಂದ್ರೆ ಅವ್ನು ಬದುಕಿರ್ಬೇಕು ಸರ್. ಸರ್, ಅವನು ಅನ್ಕಾನ್ಶಿಯಸ್ ಆಗ್ಬಿಟ್ಟಿದ್ದಾನೆ ಸರ್. ನೀವು ಹೋಗಿ ಸರ್, ನಾನು ನೋಡ್ಕೋತೀನಿ. ಏಯ್, ಡಾಕ್ಟರ್ನ ತಕ್ಷಣ ಬರಕ್ಕೆ ಹೇಳೋ. ಏನಾಯ್ತು? ಸತ್ತಿದ್ದಾರೆ. ಯಾವಾಗ? ಎಷ್ಟು ಗಂಟೆ ಆಯ್ತು? ಇವಾಗ ತಾನೇ ಡಾಕ್ಟರ್ ಕನ್ಫರ್ಮ್ ಮಾಡಿದ್ರು. ಹೇಗ್ರಿ ಇದು? ನೀವು ಹೊಡೆದಿರೋ ಏಟಿಗೆ ಅವ್ನು ಸತ್ತೇ ಹೋಗ್ಬಿಟ್ಟಿದ್ದಾನೆ. ಒಂದ್ ಸೆಕೆಂಡ್ ಸರ್, ನಾವು ಡೈಲಿ ನ್ಯೂಸ್ ಇಂದ ಮಾತಾಡ್ತಾ ಇದೀವಿ. ಶಿವಾಜಿ ಸರ್ನ ಪೊಲೀಸ್ ಕಸ್ಟಡಿಯಲ್ಲೇ ಹೊಡೆದು ಸಾಯಿಸಿದ್ದಾರೆ ಅಂತ ಸುದ್ದಿ ಬಂದಿದೆ. ಅದು ನಿಜಾನಾ ಸರ್? ಯಾರು ಹೇಳಿದ್ದು? ಎಲ್ಲ ಸುಳ್ಳು. ಸುಮ್ಮನೆ ಫೋನ್ ಇಡಯ್ಯ. ಎಸ್, ನ್ಯೂಸ್ ಚಾನೆಲ್ ಇಂದ ಮಾತಾಡ್ತಿದ್ದೀವಿ. ಶಿವಾಜಿ ಪ್ರೆಸ್ಗೆ ನ್ಯೂಸ್ ಲೀಕ್ ಆಗಿದೆ. ಇವಾಗ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟ್ರೊಳಗೆ ಹೇಗ್ರಿ? ಅವ್ನು ಊರವ್ರಿಗೆಲ್ಲ ಒಳ್ಳೇದ್ ಮಾಡಿದಾನಲ್ವಾ? ಯಾರಾದ್ರೂ ಎಲ್ಲಾದ್ರೂ ಹೆಲ್ಪ್ ಮಾಡಿರ್ತಾರೆ. ಸರಿ ಬಿಡು, ಬಾಡಿನ ವ್ಯಾನಲ್ಲಿ ಹಾಕೊಂಡು ಹೊರಟು ಬಿಡಿ. ಪ್ಲಾನ್ ಅಲ್ಲಿ ಏನು ಚೇಂಜ್ ಇಲ್ಲ. ಯೋ, ಬೇಗ ಹೋಗಯ್ಯ. ನಾಲ್ಕು ಟೀ ತಗೊಂಡಿದ್ದಾರೆ, ದುಡ್ಡು ಆಮೇಲೆ ಕೊಡ್ತಾರೆ. ಯೋ, ಎಲ್ಲರೂ ಬಂದ್ರಿ, ಟೀ ಕುಡೀರಿ. ಈ ರೋಡು ಮೈಸೂರಿಗೆ ಹೋಗುತ್ತಾ? ಹೋಗಲ್ಲಪ್ಪ. ಹೇಗಣ್ಣ ಹೋಗೋದು? ಈಗ ಹೋಗಿ ಅಲ್ಲೊಂದು ಸರ್ಕಲ್ ಸಿಗುತ್ತೆ, ಅಲ್ಲಿ ಎಡಕ್ಕೆ ತಿರುಗು. ಆಕ್ಸಿಜನ್ ಆನ್ ಮಾಡಿ.